ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಠಲ್ ಕುರಂದವಾಡ್, ಸಹಾಯಕ ಪ್ರಾಧ್ಯಾಪಕ ಅರ್ಥಶಾಸ್ತ್ರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ರಾಯಬಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನನಗಿರುವಂತಹ ಕಾನ್ಸೆಪ್ಟ್ ಅಂದರೆ ನನಗೆ ಬಂದಿರುವಂಥ ಕಾನ್ಸೆಪ್ಟ್ ಯಾವುದಂದರೆ, ಅಥವಾ ನಾನು ಇವತ್ತಿಗೆ ಟೀಚ್ ಮಾಡ್ತಿರುವಂಥ ಕಾನ್ಸೆಪ್ಟ್ ಯಾವುದಂದರೆ JBCA ಅವರ ಮಾರುಕಟ್ಟೆಯ ನಿಯಮ, JBCS ಲಾ ಆಫ್ ಮಾರ್ಕೆಟ್. ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞನಾದಂತಹ ಜಾನ್ ಬ್ಯಾಪ್ಟಿಸ್ಟ್ ಸೇ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಒಂದು ನಿಯಮವನ್ನು ಪ್ರಚುರಪಡಿಸಿದ್ದಾನೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದು ಯಾವುದಂದ್ರೆ, ಈ ಸೇನ ಮಾರುಕಟ್ಟೆ ನಿಯಮ ಇದೆಯಲ್ಲ, ಈ ಸೇನ ಮಾರುಕಟ್ಟೆ ನಿಯಮ ಸಂಪೂರ್ಣವಾಗಿ ಸಂಪ್ರದಾಯ ಪಂಥಕ್ಕೆ ಬೇಸ್ ಅಂತ ಹೇಳಬೇಕಾಗತ್ತೆ. ಸಂಪ್ರದಾಯ ಪಂಥ ಸಿದ್ಧಾಂತ ಅಥವಾ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಆಧಾರ ಸ್ತಂಭವೇ JBCA ಅವರ ಮಾರುಕಟ್ಟೆ ನಿಯಮ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ 19ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇದ್ದಂತಹ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಬಹಳಷ್ಟು ವಿಷಯಗಳನ್ನ ಸೇ ಅವರ ಮಾರುಕಟ್ಟೆಯಿಂದನೇ ಪಡೆದಿದ್ದಾರೆ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಹಾಗಾಗಿ JBCA ಅವರ ಮಾರುಕಟ್ಟೆ ನಿಯಮವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಮುಖವಾಗಿರುವಂಥದ್ದು. JBCA ಅವರ ಮಾರುಕಟ್ಟೆ ನಿಯಮ ಏನು ಹೇಳುತ್ತೆ ಹಾಗಿದ್ರೆ, ಅದು ಈ ರೀತಿ ಇದೆ ನೋಡಿ. ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ JBCA ಅವರು. ಪೂರೈಕೆಯು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮಾರುಕಟ್ಟೆಗೆ ಪೂರೈಕೆಯಾಗುವಂತ ಸರಕುಗಳಿಗೆ ಬೇಡಿಕೆ ತಾನಾಗಿಯೇ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಯಾವುದೇ ಪ್ರಾಡಕ್ಟ್ ಇರಲಿ, ಟೇಕ್ ಫಾರ್ ಎಕ್ಸಾಂಪಲ್, ಈಗ ಮಾರುಕಟ್ಟೆಗೆ ಒಂದು 10 kg ಸಕ್ಕರೆ ಬಂತಂತ ಇಟ್ಕೊಳ್ಳೋಣ. ಆ 10 kg ಸಕ್ಕರೆ ಬಂದ್ರೆ ಆ 10 kg ಸಕ್ಕರೆಗೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಉತ್ಪಾದನೆಯಾಗುವಂತಹ ಸಂಭವನೆ ಇಲ್ಲ ಅಂತ ಹೇಳ್ತಾರೆ JBCA ಅವರು. ಬಹಳ ಸ್ಪಷ್ಟವಾಗಿರ್ತಾರೆ. ದೇರ್ ಇಸ್ ನೋ ಚಾನ್ಸ್ ಆಫ್ ಎಕ್ಸೆಸ್ ಪ್ರೊಡಕ್ಷನ್ ಇನ್ ದ ಮಾರ್ಕೆಟ್. ಯಾಕಂದ್ರೆ ಪೂರೈಕೆಯಾದಂತಹ ಎಲ್ಲ ವಸ್ತುಗಳು ಖಂಡಿತವಾಗಲು ಮಾರಾಟವಾಗುವುದರಿಂದಾಗಿ ಏನಾಗ್ತದೆ ಅಂದ್ರೆ ಇಲ್ಲಿ ಬೇಡಿಕೆ ಅವುಗಳಿಗೆ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಯಾವುದಂದ್ರೆ, ಇವರ ಪ್ರಕಾರ ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗ ಅಸಾಧ್ಯ ಅಂತ ಹೇಳ್ತಾರೆ JBCA ಅವರು. ಯಾಕೆ ಹೇಳ್ತಾರೆ ಅಂದ್ರೆ, ಉತ್ಪಾದನೆಯಾದಂತಹ ಎಲ್ಲಾ ವಸ್ತುಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇರೋದ್ರಿಂದಾಗಿ ನಿರುದ್ಯೋಗದ ಪ್ರಶ್ನೆಯೇ ಬರೋದಿಲ್ಲ. ಒಂದು ವೇಳೆ ಹೆಚ್ಚುವರಿಯಾಗಿ ಉತ್ಪಾದನೆಯಾಗಿ ಬೇಡಿಕೆ ಕಡಿಮೆ ಇದ್ದಿದ್ರೆ ಖಂಡಿತವಾಗ್ಲೂ ನಿರುದ್ಯೋಗ ಉದ್ಭವಿಸ್ತಿತ್ತು. ಯಾಕಂದ್ರೆ ವಸ್ತುಗಳ ಮಾರಾಟ ಕಡಿಮೆ ಆದಾಗ ಉತ್ಪಾದಕರು ಉದ್ಯೋಗದಿಂದ ಕೆಲಸಗಾರನ ತೆಗೆದುಹಾಕುವಂತ ಸಂಭವ ಇತ್ತು. ಆದ್ರೆ ಇಲ್ಲಿ ಪೂರೈಕೆ ಆಗುವಂತ ಎಲ್ಲಾ ವಸ್ತುಗಳು ಮಾರಾಟ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ನಿರುದ್ಯೋಗ ಸಂಭವಿಸುವುದೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ JBCA ಅವರು ಹೇಳ್ತಾರೆ. ಹಾಗಾಗಿ ಒನ್ಸ್ ಅಗೇನ್ ಐ ರಿಪೀಟ್, ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್ ಅಂತ JBCA ಅವರು ಬಹಳ ಸ್ಪಷ್ಟವಾಗಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಇನ್ನು JBCA ಅವರು ಮತ್ತೆ ಹೇಳ್ತಾರೆ, ವಸ್ತುಗಳಿಗೆ ಉತ್ಪಾದನೆಯೇ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತದೆ. ಅಂದ್ರೆ ಮಾರ್ಕೆಟ್ನಲ್ಲಿ ವಸ್ತುಗಳಿದೆಯಲ್ಲ, ಆ ವಸ್ತುಗಳಿಗೆ ಉತ್ಪಾದನೆಯೇ ಮಾರುಕಟ್ಟೆಯನ್ನು ಸೃಷ್ಟಿಸ್ತದೆ. ಅಂದ್ರೆ ಅಲ್ಲಿ ಒಂದು ವಸ್ತು ಉತ್ಪಾದನೆ ಆಗಿದೆ ಅಂದ್ರೆ ಅದು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತದೆ ಅಂತ ಅರ್ಥ ಅಂತ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ, ಮಾರಾಟ ಮಾಡುವುದೆಂದರೆ ಅದೇ ವೇಳೆಯಲ್ಲಿ ಕೊಳ್ಳುವುದು ಆಗಿರ್ತದೆ. ಒಬ್ಬ ಮಾರಾಟ ಮಾಡಕ್ ಬಂದಿದ್ದಾನೆ ಅಂದ್ರೆ ಅದನ್ನ ಕೊಳ್ಳೋಕೊಬ್ಬ ಖಂಡಿತವಾಗ್ಲೂ ಇದ್ದೇ ಇರ್ತಾನೆ. ಮತ್ತೆ ಹೆಚ್ಚು ಉತ್ಪಾದಿಸುವುದೆಂದರೆ ಇತರ ವಸ್ತುಗಳಿಗೆ ಬೇಡಿಕೆಯನ್ನ ಸೃಷ್ಟಿಸುವುದಾಗಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಹೆಚ್ಚಿಗೆ ಪ್ರೊಡಕ್ಷನ್ ಮಾಡ್ತಾ ಇದ್ರಿ ಅಂದ್ರೆ ಬೇರೆ ಪ್ರಾಡಕ್ಟ್ಗಳು ಸಹ ಬೇಡಿಕೆ ಜಾಸ್ತಿ ಇದೆ ಅಂತ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಅದಲ್ಲದೆ ಪ್ರತಿಯೊಬ್ಬ ಉತ್ಪಾದಕ ಗ್ರಾಹಕನೊಬ್ಬನನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ JBCA ಅವರು. ಎವ್ರಿ ಪ್ರೊಡ್ಯೂಸರ್ ಗೆಟ್ಸ್ ಕನ್ಸ್ಯೂಮರ್ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರತಿಯೊಬ್ಬ ಉತ್ಪಾದಕ ಒಬ್ಬ ಗ್ರಾಹಕರನ್ನ ಪಡೆಯುತ್ತಾನೆ. ಈಗ ಒಂದು ಕೆಜಿ ಸಕ್ಕರೆಯನ್ನು ಉತ್ಪಾದನೆ ಮಾಡಿದ್ರೆ ಅದನ್ನು ಕೊಂಡುಕೊಳ್ಳಿಕ್ಕೆ ಒಬ್ಬ ಮಾರುಕಟ್ಟೆಯಲ್ಲಿ ಖಂಡಿತವಾಗ್ಲೂ ಇರ್ತಾನೆ. ನೀವು ಒಂದು ಸೈಕಲ್ ಅನ್ನ ಪ್ರೊಡಕ್ಷನ್ ಮಾಡಿದ್ರೆ ಆ ಸೈಕಲ್ ನ ಕೊಂಡ್ಕೊಳ್ಳಿಕ್ಕೆ ಮಾರುಕಟ್ಟೆಯ ಗ್ರಾಹಕ ಇರ್ತಾನೆ ಅನ್ನೋ ವಿಷಯವನ್ನ ಬಹಳಷ್ಟು ಸ್ಪಷ್ಟವಾಗಿ JBCA ಅವರು ತಮ್ಮ ಸಿದ್ಧಾಂತವನ್ನು ನಮಗೆ ಹೇಳಿದ್ದಾರೆ. ನಾವು ಒಂದು ಉದಾಹರಣೆ ಕೊಡೋದಾದ್ರೆ, ನಾವು ಒಂದು ಸ್ಪಷ್ಟ ಉದಾಹರಣೆ ಮೂಲಕ ಹೇಳೋದಾದ್ರೆ, ಒಂದು ಬೈಸಿಕಲ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ.
ಒಂದು ಬೈಸಿಕಲ್ ಉತ್ಪಾದನೆ ಮಾಡುವಂಥ ಒಂದು ಸೈಕಲ್ ಅನ್ನು ಉತ್ಪಾದನೆ ಮಾಡುವಂತಹ ಒಂದು ಕಂಪನಿಯಲ್ಲಿ ಅಥವಾ ಒಂದು ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಿರೋರು ಆ ಬೈಸಿಕಲ್ ಅನ್ನು ಉತ್ಪಾದನೆ ಮಾಡಿ ಆದಾಯವನ್ನು ಗಳಿಸ್ತಾರೆ. ಅವರು ತಾವು ಗಳಿಸಿದಂತಹ ಆದಾಯವನ್ನ ಅವರಿಗೆ ಬೇಕಾಗುವಂತ ಅಂದ್ರೆ ಅವರ ದಿನನಿತ್ಯದ ಖರ್ಚುಗಳಿಗೆ ಬೇಕಾಗುವಂತಹ ವಸ್ತುಗಳನ್ನ ಕೊಂಡುಕೊಳ್ಳಲಿಕ್ಕೆ ಅವರು ಆ ಆದಾಯವನ್ನ ಬಳಸ್ತಾರೆ. ಅಂದ್ರೆ ಬೈಸಿಕಲ್ ತಯಾರಿಸುವಂತ ಗ್ರಾಹಕರು ಆದಾಯವನ್ನು ಪಡಿತಾರೆ. ಆ ಆದಾಯವನ್ನ ಅವರು ಇತರೆ ಸರಕುಗಳನ್ನ ಕೊಂಡುಕೊಳ್ಳಲಿಕ್ಕೆ ಬಳಸ್ತಾರೆ. ಅಂದ್ರೆ ಇಲ್ಲಿ ಒಂದು ವಸ್ತುವಿನ ಪೂರೈಕೆ ಮಾರುಕಟ್ಟೆಗಾದ್ರೆ ಅದ್ರ ಜೊತೆಗೆ ಮತ್ತೊಂದು ವಸ್ತುವಿಗೆ ಬೇಡಿಕೆಯೂ ಸಹ ಸೃಷ್ಟಿಯಾಗುತ್ತೆ. ಈಗ ಸೈಕಲ್ ತಯಾರಿಸುವವರು ಸಕ್ಕರೆಯನ್ನ ಕೊಂಡ್ಕೊಳ್ತಾರೆ, ಸಕ್ಕರೆ ತಯಾರಿಸುವವರು ಹಣ್ಣುಗಳನ್ನ ಕೊಂಡ್ಕೊಳ್ತಾರೆ, ಆಮೇಲೆ ಹಣ್ಣುಗಳನ್ನ ಉತ್ಪಾದಿಸುವಂತವರು ಬೆಲ್ಲವನ್ನ ಖರೀದಿ ಮಾಡ್ತಾರೆ. ಹೀಗೆ ಅದು ಒಂದು ಸರಪಣಿಯ ರೂಪದಲ್ಲಿ ಹಾಗೆ ಮುಂದುವರಿತಾ ಇರುತ್ತೆ. ಹಾಗಾಗಿ ಜೆಬಿಸಿ ಅವರು ಏನ್ ಹೇಳ್ತಾರೆ ಅಂದ್ರೆ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ತದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಉತ್ಪಾದನೆಯಾಗಿ ಬಂದಂತ ಎಲ್ಲ ವಸ್ತುಗಳು ಮಾರಾಟ ಆಗ್ತಾ ಇರೋದರಿಂದಾಗಿ ಹೆಚ್ಚಿಗೆ ಉಳಿಯುವಂತಹ ಯಾವುದೇ ಸನ್ನಿವೇಶ ಇಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಈ ಜೆಬಿಸಿ ಅವರ ಮಾರುಕಟ್ಟೆ ನಿಯಮವನ್ನು ಒಂದು ನಕ್ಷೆಯ ಸಹಾಯದಿಂದ ಸಹ ನಾವು ತಿಳ್ಕೊಳ್ಬಹುದು. ಅಂದ್ರೆ ಒಂದು ಗ್ರಾಫ್ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆ ಕಾಣ್ತಾ ಇದೆ 10,000 ರೂಪಾಯಿ ಮೌಲ್ಯದ ವಸ್ತುಗಳು ಉತ್ಪಾದನೆ ಆಗಿದೆ. ಮೊದಲ ಬಾಕ್ಸ್ನಲ್ಲಿ 10,000 ರೂಪಾಯಿ ಮೌಲ್ಯದ ವಸ್ತುಗಳು ಉತ್ಪಾದನೆ ಆಗಿದೆ. ಅದರ ಬಲಭಾಗದಲ್ಲಿನ ಬಾಕ್ಸ್ ಅಲ್ಲಿ ನಾವು ನೋಡಬಹುದು ಕೂಲಿ, ಗೇಣಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಉತ್ಪಾದನೆಗಳು ಪಡೆಯುವಂತಹ ಆದಾಯವು ಸಹ 10,000ನೇ ಇರುತ್ತೆ. ಅಂದ್ರೆ 10,000 ಮೌಲ್ಯದ ವಸ್ತುಗಳು ಉತ್ಪಾದನೆ ಆಗಿದೆ ಅಂದ್ರೆ ಅಷ್ಟೇ ಪ್ರಮಾಣದ ಆದಾಯವನ್ನ ಉತ್ಪಾದನಾಗಳು ಅಂದ್ರೆ ಕೂಲಿ, ಗೇಣಿ, ಬಡ್ಡಿ, ಲಾಭದ ರೂಪದಲ್ಲಿ ಅವರು ಪಡಿತಾರೆ. ಅದರ ಕೆಳಗಡೆ ಇರುವಂತಹ ಬಾಕ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಸೃಷ್ಟಿಯಾಗುವ 10,000 ರೂಪಾಯಿಗಳು ಅವಾಗ ಎಷ್ಟು ಸೃಷ್ಟಿ ಆಗುತ್ತೆ? ಅರ್ಥವ್ಯವಸ್ಥೆಯಲ್ಲಿ 10,000 ರೂಪಾಯಿ ಆದಾಯ ಸೃಷ್ಟಿಯಾಗತ್ತೆ. ಅದೇ ಸಂದರ್ಭದಲ್ಲಿ ಎಷ್ಟು ವಸ್ತುಗಳನ್ನ ಪೂರೈಕೆ ಮಾಡಲಾಗತ್ತೆ? 10,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೂರೈಕೆ ಮಾಡಲಾಗತ್ತೆ. ಮಾರ್ಕೆಟ್ ನಲ್ಲಿ ಎಷ್ಟು ವಸ್ತುಗಳಿಗೆ ಬೇಡಿಕೆ ಇರುತ್ತೆ? 10,000 ರೂಪಾಯಿ ಮೌಲ್ಯದ ವಸ್ತುಗಳಿಗೆ ಬೇಡಿಕೆ ಇರುತ್ತೆ. ಹೀಗೆ ಇದು ಚೌಕಾಕಾರದ ರೂಪದಲ್ಲಿ ಅಂದ್ರೆ ಒಂದು ಸರ್ಕಲ್ ರೂಪದಲ್ಲಿ ಹಾಗೆ ಮುಂದುವರಿತದೆ. ಅಂದ್ರೆ 10,000 ರೂಪಾಯಿ ಮೌಲ್ಯದ ವಸ್ತುಗಳು ತಯಾರಾಗುತ್ತೆ, ಅಷ್ಟೇ ಆದಾಯವನ್ನು ಉತ್ಪಾದನೆಗಳು ಪಡಿತವೆ, ಅಷ್ಟೇ ಆದಾಯ ಅರ್ಥವ್ಯವಸ್ಥೆಯಲ್ಲಿ ಸೃಷ್ಟಿಯಾಗತ್ತೆ, ಅಷ್ಟೇ ವಸ್ತುಗಳಿಗೆ ಪೂರೈಕೆ ಉಂಟಾಗುತ್ತೆ, ಅಷ್ಟೇ ವಸ್ತುಗಳಿಗೆ ಬೇಡಿಕೆ ಉಂಟಾಗುತ್ತೆ ಅನ್ನೋದನ್ನ ಅವರ ಒಂದು ನಕ್ಷೆಯ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬಹುದು. ಇಷ್ಟು ಈ ಜೆಬಿಸಿ ಅವರ ಮಾರುಕಟ್ಟೆ ನಿಯಮದ ನಕ್ಷಾತ್ಮಕ ವಿವರಣೆ ಅಂತ ನಾವು ಕರಿಬೇಕಾಗುತ್ತೆ. ಇನ್ನೂ ಕೆಲವು ಅಂಶಗಳನ್ನ ಅಥವಾ ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾರೆ ಜೆಬಿಸಿ ಅವರು ಮಾರುಕಟ್ಟೆಯಲ್ಲಿ ವಸ್ತುಗಳು ಗ್ರಾಹಕರಿಲ್ಲದೆ ತುಂಬಿ ಹೋಗಿರುವಂತ ಪರಿಸ್ಥಿತಿ ಉದ್ಭವಿಸುವುದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮಾರ್ಕೆಟ್ ನಲ್ಲಿ ನಮ್ಮ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಗ್ರಾಹಕರೇ ಇಲ್ವೇನೋ ಅನ್ನುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಪೂರೈಕೆ ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ತವೆ ಅನ್ನುವಂಥ ಒಂದು ನಿಯಮ. ಅಂದ್ರೆ ಉತ್ಪಾದಿತ ವಸ್ತುಗಳಿಗೆ ಬೇಡಿಕೆ ಇರೋದ್ರಿಂದಾಗಿ ಎಷ್ಟು ವಸ್ತುಗಳಿದೆಯಲ್ಲ ಅಷ್ಟು ಗ್ರಾಹಕರು ಮಾರ್ಕೆಟ್ ನಲ್ಲಿ ಇರ್ತಾರೆ. ಹಾಗಾಗಿ ದೇರ್ ಇಸ್ ನೋ ಓವರ್ ಪ್ರೊಡಕ್ಷನ್ ಅಥವಾ ಅಲ್ಲಿ ಗ್ರಾಹಕರು ಇಲ್ಲ ಅನ್ನುವಂತಹ ಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಜೆಬಿಸಿ ಅವರ ವಾದ ಅಂತ ನಾವು ಹೇಳಬೇಕಾಗುತ್ತೆ. ಹಾಗೇನೆ ಇಲ್ಲಿ ಮಿತಿಮೀರಿದ ಉತ್ಪಾದನೆ ಅಥವಾ ಬೇಡಿಕೆ ಕೊರತೆಯ ಪರಿಸ್ಥಿತಿ ಉದ್ಭವಿಸಿದಿಲ್ಲ ಅಂತಾನು ಹೇಳ್ತಾರೆ. ಈಗಾಗಲೇ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆ ಮಿತಿಮೀರಿದ ಉತ್ಪಾದನೆ ಓವರ್ ಪ್ರೊಡಕ್ಷನ್ ಇಲ್ಲ. 10 ವಸ್ತುಗಳಿಗೆ ಬೇಡಿಕೆ ಇದೆ ಅಂದ್ರೆ 10 ವಸ್ತುಗಳು ಪೂರೈಕೆ ಆಗತ್ತೆ. ಆಮೇಲೆ ಬೇಡಿಕೆ ಕೊರತೆನೂ ಇಲ್ಲ ಇಲ್ಲಿ. ಈಗ ಮಾರ್ಕೆಟ್ ನಲ್ಲಿ 10 ಜನ ಕೊಂಡ್ಕೊಳ್ಳಿಕ್ಕೆ ಬಂದಿದ್ದಾರೆ, ಮಾರ್ಕೆಟ್ ನಲ್ಲಿ ಇರುವಂತಹ ವಸ್ತುಗಳು ಬರೀ 8 ಅಂತ ಅಲ್ಲ. ಅಂದ್ರೆ 8 ವಸ್ತುಗಳು ಮಾರ್ಕೆಟ್ ಬಂದ್ರೆ 8 ಜನರಿಗೆ ಮಾತ್ರ ಬೇಡಿಕೆ ಇರುತ್ತೆ. ಹಾಗಾಗಿ ಬೇಡಿಕೆಯ ಕೊರತೆನೂ ಇಲ್ಲ ಇಲ್ಲಿ, ಅಂತ ಪರಿಸ್ಥಿತಿನೂ ಇಲ್ಲ. ಅದೇ ರೀತಿ ಮಿತಿಮೀರಿದ ಉತ್ಪಾದನೆ ಸಹ ಸಾಧ್ಯ ಇಲ್ಲ ಅಂತ ಜೆಬಿಸಿ ಅವರು ಹೇಳ್ತಾರೆ. ಆನಂತರ ಎಲ್ಲಾ ಉತ್ಪಾದನೆಗಳು ಪೂರ್ಣವಾಗಿ ಉದ್ಯೋಗದಲ್ಲಿ ತೊಡಗಿರುವುದರಿಂದ ನಿರುದ್ಯೋಗಕ್ಕೆ ಅವಕಾಶನೇ ಇಲ್ಲ ಅಂತ ಜೆಬಿಸಿ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ನೋಡಿ, ಉತ್ಪಾದಿತ ವಸ್ತುಗಳ ಮಾರಾಟ ಆಗ್ತಾ ಇದೆ ಅಂತ ತಕ್ಷಣ ಆ ಉತ್ಪಾದಕ ಅಥವಾ ಆ ಕೈಗಾರಿಕೆಯನ್ನ ಅಥವಾ ಆ ಕಂಪನಿಯನ್ನ ಅಥವಾ ವ್ಯವಸ್ಥೆಯನ್ನು ನಡೆಸ್ತಿರುವಂತಹ ಮಾಲೀಕ ಯಾವುದೇ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯುವಂತ ಪ್ರಶ್ನೆನೇ ಇಲ್ಲ. ಒಂದು ವೇಳೆ
ಉತ್ಪಾದಿತ ವಸ್ತುಗಳೆಲ್ಲ ಮಾರಾಟ ಆಗದೇ ಹೋಗಿದ್ರೆ, ಆ ವಸ್ತುಗಳು ಹೆಚ್ಚಿಗೆ ಉತ್ಪಾದನೆಯಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೆ ಹೋಗಿದ್ರೆ ಅವಾಗ ಏನಾಗ್ತದೆ ಅಂದ್ರೆ ಏನು ಕೈಗಾರಿಕೆಯ ಮಾಲೀಕರು ಕೆಲಸದಿಂದ ತೆಗಿತಾ ಇದ್ರು. ಆವಾಗ ಖಂಡಿತವಾಗ್ಲೂ ನಿರುದ್ಯೋಗ ಸಂಭವಿಸ್ತಾ ಇತ್ತು. ಇಲ್ಲಾಂದ್ರೆ ಪ್ರಶ್ನೆನೇ ಉದ್ಭವಿಸ್ತಿರ್ಲಿಲ್ಲ. ಯಾಕಂದ್ರೆ ಉತ್ಪಾದಿತಂತ ಎಲ್ಲಾ ವಸ್ತುಗಳು ಮಾರಾಟ ಆಗ್ತದೆ, ಅವುಗಳಿಗೆಲ್ಲ ಬೇಡಿಕೆ ಇದೆ, ಹಾಗಾಗಿ ನಿರುದ್ಯೋಗಕ್ಕೆ ಅವಕಾಶನೇ ಇಲ್ಲ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅರ್ಥವ್ಯವಸ್ಥೆಯು ಪೂರ್ಣೋದ್ಯೋಗದ ಸಮತೋಲನದಲ್ಲಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಅನ್ನು ನೋಡ್ತೀವಿ. ವಿ ಕ್ಯಾನ್ ಸಿ ದ ಫುಲ್ ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ. ಯಾವುದೇ ಸೆಕ್ಟರ್ ನಲ್ಲಿ ಆಗ್ಲಿ ಎಲ್ಲಾ ಸೆಕ್ಟರ್ಗಳಲ್ಲಿ ಪೂರ್ಣೋದ್ಯೋಗ ಇರುತ್ತೆ ಅಂತ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಯಾವಾಗ ಒಂದ್ಸಾರಿ ಅವ್ರು ಮತ್ತೆ ವಿಷಯನ ಸ್ಪಷ್ಟಪಡಿಸ್ತಾರೆ, ಯಾವಾಗಲೂ ಒಂದ್ಸಾರಿ ತಾತ್ಕಾಲಿಕವಾಗಿ ಉತ್ಪಾದನೆ ಹೆಚ್ಚಾಗಬಹುದು ಆಗಬಹುದು ಅಂತ ಹೇಳ್ತಾರೆ. ತಾತ್ಕಾಲಿಕವಾಗಿ ಟೆಂಪ್ರರಿ ದ ಪ್ರೊಡಕ್ಷನ್ ಮೇ ಬಿ ಇನ್ಕ್ರೀಸ್, ಅದು ಹೆಚ್ಚಾಗಬಹುದು ತಾತ್ಕಾಲಿಕವಾಗಿ, ಆದ್ರೆ ಅದು ಸಾರ್ವತ್ರಿಕವಾಗಿರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಾರ್ವತ್ರಿಕವಾಗಿ ಹೆಚ್ಚಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ಇನ್ನೊಂದು ಮಾನದಂಡವನ್ನು ಇಟ್ಟಿದ್ದಾರೆ ಅವ್ರಲ್ಲಿ. ಅಲ್ಲಿ ಕೂಲಿಯ ಕಡಿತ, ಬೆಲೆ ಕಡಿತ ಅನ್ನುವಂತ ಎರಡು ಅಂಶಗಳನ್ನು ಸಹ ಅವ್ರು ಸೇರಿಸ್ತಾರೆ. ಅದರ ಮೂಲಕ ನಾವು ಮತ್ತೆ ಈ ಹೆಚ್ಚಿಗೆ ಆಗಿರುವಂತಹ ಉತ್ಪಾದನೆಯನ್ನು ತಡೆಯಬಹುದು ಮತ್ತು ಕಡಿಮೆ ಆಗಿರುವ ಉತ್ಪಾದನೆ ಹೆಚ್ಚು ಮಾಡಬಹುದು ಅಂತ ಸ್ಪಷ್ಟವಾದ ಮಾಹಿತಿಯನ್ನ JBC ಅವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ JBC ಅವರು ತಮ್ಮ ಈ ಒಂದು ನಿಯಮದಲ್ಲಿ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅನ್ನುವಂತಹ ನಿಯಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಓವರ್ ಪ್ರೊಡಕ್ಷನ್ ಇಲ್ಲ, ಅಂದ್ರೆ ಉತ್ಪಾದನೆ ಜಾಸ್ತಿ ಆಗುವುದಿಲ್ಲ, ಅದ್ರ ಜೊತೆಗೆ ನಿರುದ್ಯೋಗ ಸಂಭವಿಸುವುದೇ ಇಲ್ಲ. ಒಂದು ವೇಳೆ ಸಂಭವಿಸುವ ತಾತ್ಕಾಲಿಕವಾಗಿರ್ತದೆ, ಆದ್ರೆ ಅದು ಆದಷ್ಟು ಬೇಗ ಸರಿ ಹೋಗ್ತದೆ ಅನ್ನುವಂಥ ವಿಷಯವನ್ನ JBC ಅವರು ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಈಗ ನೋಡೋಣ JBC ಅವರ ಮಾರುಕಟ್ಟೆ ನಿಯಮದ ಕೆಲವು ಸೂಚ್ಯಾರ್ಥಗಳು, ಅಂದ್ರೆ ಅದರ ಒಳ ಅರ್ಥಗಳು, ಇಂಪ್ಲಿಕೇಶನ್ಸ್ ಆಫ್ ಸೇಲ್ಸ್ ಲಾ ಆಫ್ ಮಾರ್ಕೆಟ್. ಮೊದಲನೇದಾಗಿ ಸ್ವಯಂಚಾಲಿತ ಹೊಂದಾಣಿಕೆ, ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಆಫ್ ದ ಎಕಾನಮಿ. JBC ಅವರು ಏನ್ ಹೇಳ್ತಾರೆ ಅಂದ್ರೆ, ಅರ್ಥವ್ಯವಸ್ಥೆಯಲ್ಲಿ ಪ್ರತಿಯೊಂದು ಅಂಶದ ಕಾರ್ಯಾಚರಣೆಯು ಸ್ವಯಂಚಾಲಿತವಾಗಿ ನಡೀತದೆ ಅಂತ ಹೇಳ್ತಾರೆ. ಅಂದ್ರೆ ಎಕಾನಮಿಯ ಎಲ್ಲ ಅಂಶಗಳು, ಎವ್ರಿ ಎಲಿಮೆಂಟ್ ಆಫ್ ದ ಎಕಾನಮಿ ರನ್ಸ್ ಆಟೋಮೆಟಿಕಲಿ, ಅಂದ್ರೆ ಸ್ವಯಂಚಾಲಿತವಾಗಿ ನಡೀತಿದೆ ಅಂತ ಹೇಳ್ತಾರೆ. ಅಂದ್ರೆ ಪೂರೈಕೆಯು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುವುದರಿಂದಾಗಿ ಅರ್ಥವ್ಯವಸ್ಥೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಯಾವಾಗಲೂ ಸಮನಾಗಿರ್ತವೆ. ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ, 10 ವಸ್ತುಗಳಿಗೆ ಪೂರೈಕೆ ಇದೆ ಅಂದ್ರೆ ಅಷ್ಟೇ ವಸ್ತುಗಳಿಗೆ ಬೇಡಿಕೆ ಇರುತ್ತೆ. ಅಂದ್ರೆ 10 ವಸ್ತುಗಳು ಮಾರ್ಕೆಟ್ನಲ್ಲಿ ಅವಶ್ಯಕತೆ ಇದೆ, ಅಷ್ಟೇ 10 ವಸ್ತುಗಳನ್ನ ಮಾರ್ಕೆಟ್ಗೆ ಮಾರಾಟಗಾರ ಸಪ್ಲೈ ಮಾಡ್ತಾರೆ. ಆವಾಗ ಈ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಸಮನಾಗಿರೋದ್ರಿಂದಾಗಿ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಹಾಗೆ ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿ ಕಾರ್ಯವನ್ನ ನಿರ್ವಹಿಸ್ತೇವೆ. ಒಂದು ಕಡೆ ಆಡಮ್ ಸ್ಮಿತ್ ಅವರ ಕಾಣದ ಕೈ ಸಮತೋಲನ ಅಂತ, ಇಂಡಿವಿಜುವಲ್ ಹ್ಯಾಂಡ್ ಅಂತ ಥಿಯರಿಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಪೂರೈಕೆ ಮತ್ತು ಬೇಡಿಕೆ ಅಂಶಗಳಿಂದ ಬೆಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಪೂರೈಕೆ ಮತ್ತು ಬೇಡಿಕೆ ಯಾವಾಗ ಸಮನಾಗಿರತ್ತೆ ನೋಡಿ, ಅವಾಗ ಖಂಡಿತವಾಗಲೂ ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿಯೇ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಅರ್ಥವ್ಯವಸ್ಥೆಯನ್ನ ನಿಯಂತ್ರಿಸಲಿಕ್ಕೆ ಯಾವುದೇ ಹೊರಗಿನ ಶಕ್ತಿಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. There is no need for external forces to control the economy. ಅರ್ಥವ್ಯವಸ್ಥೆ ನಿಯಂತ್ರಿಸಲಿಕ್ಕೆ ಹೊರಗಿನ ಯಾವುದೇ ಒಂದು ಶಕ್ತಿಯ ಅವಶ್ಯಕತೆ ಇಲ್ಲ. ಅರ್ಥವ್ಯವಸ್ಥೆ ತನ್ನ ಪಾಡಿಗೆ ತಾನೇ ಅದು ನಿಯಂತ್ರಣವನ್ನ ಹೊಂದ್ತದೆ ಅಂತ ಹೇಳ್ತಾರೆ. ಇನ್ನು ಎರಡನೆಯದಾಗಿ ಅವರು ಹೇಳ್ತಾರೆ, ಸಾರ್ವತ್ರಿಕ ಉತ್ಪಾದನಾ ಬಾಹುಳ್ಯ ಅಸಂಭವವಾದದ್ದು, ಅಥವಾ ಸಾರ್ವತ್ರಿಕ ಹೆಚ್ಚು ಉತ್ಪಾದನೆ ಅಸಂಭವವಾದದ್ದು. ನೋ ಪಾಸಿಬಿಲಿಟಿ ಆಫ್ ಜನರಲ್ ಓವರ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೆಚ್ಚಿಗೆ ಉತ್ಪಾದನೆಯಾಗುವಂತಹ ಯಾವುದೇ ಅವಕಾಶಗಳಿಲ್ಲ ಅಂತ ಹೇಳ್ತಾರೆ. ಈಗ ನಮ್ಗೆ ಗೊತ್ತಿದೆ, ಪೂರೈಕೆ ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುವುದರಿಂದಾಗಿ ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗಿರ್ತದೆ. ಹಾಗಾಗಿ ಇದ್ಯಾವುದೋ ಸಂದರ್ಭದಲ್ಲಿ ಅಧಿಕ ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಎಷ್ಟು ವಸ್ತುಗಳಿಗೆ ಬೇಡಿಕೆ ಇದೆಯೋ
ಅಷ್ಟೇ ಪೂರೈಕೆ ಆಗತ್ತೆ. ಉತ್ಪಾದಕರಿಗೆ ಗೊತ್ತಿರುತ್ತೆ ಮಾರ್ಕೆಟಲ್ಲಿ ಎಷ್ಟು ಬೇಡಿಕೆ ಇದೆ, ಇವತ್ತು ಎಷ್ಟು ಕೆಜಿ ಸಕ್ಕರೆಗೆ ಬೇಡಿಕೆ ಇದೆ ಅನ್ನುವಂತಹ ವಿಷಯ ಉತ್ಪಾದಕರಿಗೆ ಈಗಾಗಲೇ ಗೊತ್ತಿರುತ್ತದೆ. ಹಾಗಾಗಿ ಎಷ್ಟು ವಸ್ತುಗಳು ಬೇಡಿಕೆ ಇದೆ ಅಷ್ಟು ವಸ್ತುಗಳನ್ನು ಪೂರೈಕೆ ಮಾಡೋದ್ರಿಂದಾಗಿ ಹೆಚ್ಚಿಗೆ ವಸ್ತುಗಳ ಉತ್ಪಾದನೆ ಅಸಂಭವ ಅಂತ ಹೇಳ್ಬೇಕಾಗತ್ತೆ. ಒಂದು ಈಗಿನ ತರ ಆಧುನಿಕ ಅರ್ಥವ್ಯವಸ್ಥೆ ಹಾಗೆ ಒಂದು ವೇಳೆ ಏನಾದರೂ ನಾವು ಸಿಕ್ಕಾಪಟ್ಟೆ ವಸ್ತುಗಳನ್ನ ಪ್ರೊಡಕ್ಷನ್ ಮಾಡಿದ್ರೆ ಜನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಹೆಚ್ಚಿಗೆ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಂಗ್ ತಂದ್ಬಿಟ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಬೇಡಿಕೆ ಕಡಿಮೆ ಇದ್ದಾಗ ಬೆಲೆಗಳನ್ನ ಕಡಿಮೆ ಮಾಡಬೇಕಾಗತ್ತೆ. ಬೆಲೆ ಕಡಿಮೆ ಆದಾಗ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿಬಿಟ್ರೆ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಇಲ್ಲಿ ಏನಿಲ್ಲ ಅಂದ್ರೆ ಓವರ್ ಪ್ರೊಡಕ್ಷನ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮೂರನೇದಾಗಿ JBC ಅವರು ಹೇಳ್ತಾರೆ, ಸಾರ್ವತ್ರಿಕ ನಿರುದ್ಯೋಗ ಇಲ್ಲದಿರುವಿಕೆ, ನೋ ಜನರಲ್ ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ನಿರುದ್ಯೋಗದಿಂದ ಇರೋದಿಲ್ಲ, ಅಂದ್ರೆ ಸಾರ್ವತ್ರಿಕವಾಗಿ ನಿರುದ್ಯೋಗ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಉತ್ಪಾದಿಸಲ್ಪಟ್ಟಂತಹ ಎಲ್ಲಾ ವಸ್ತುಗಳು ಮಾರಾಟ ಆಗ್ತಾ ಇರೋದ್ರಿಂದಾಗಿ, ಅಂದ್ರೆ ಉತ್ಪಾದನೆ ಆಗಿರುವಂತಹ ಪ್ರತಿಯೊಂದು ವಸ್ತು ಮಾರಾಟ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ಓವರ್ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಓವರ್ ಪ್ರೊಡಕ್ಷನ್ ಆಗಿ ಬೇಡಿಕೆ ಕಡಿಮೆ ಆಗ್ತಾ ಇಲ್ಲ. ಬೇಡಿಕೆ ಕಡಿಮೆ ಆಗದೇ ಇರೋದ್ರಿಂದಾಗಿ ಉತ್ಪಾದಕರು ಯಾವುದೇ ಕೆಲಸಗಾರನ್ನ ಕೆಲಸದಿಂದ ತೆಗಿತಾ ಇಲ್ಲ. ಒಂದು ವೇಳೆ ಉತ್ಪಾದನೆ ಜಾಸ್ತಿಯಾಗಿ ಬೇಡಿಕೆ ಕಡಿಮೆ ಆಗಿಬಿಟ್ರೆ ಬೆಲೆಗಳನ್ನ ಕಡಿಮೆ ಮಾಡಬೇಕಾಗ್ತಾ ಇತ್ತು. ಆವಾಗ ಬೆಲೆಗಳು ಕಡಿಮೆ ಆದಾಗ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಉತ್ಪಾದಕರು ಕೆಲವು ಜನರನ್ನ ಉದ್ಯೋಗದಿಂದ ತೆಗೆಯುವಂತಹ ಸಂದರ್ಭ ಒದಗಿ ಬರ್ತಾರೆ. ಆದರೆ ಇಲ್ಲಿ ಅಂತ ಸ್ಥಿತಿ ಇಲ್ಲದೆ ಇರೋದ್ರಿಂದಾಗಿ ಎಲ್ಲರೂ ಉದ್ಯೋಗದಲ್ಲಿ ನಿರತರಾಗಿರ್ತಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ನಾಲ್ಕನೇದಾಗಿ ಇನ್ನೊಂದು ಸೂಚ್ಯಾರ್ಥ ಬರ್ತದೆ, ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ದೊರೆಯುವಂತಹ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲಾಗ್ತದೆ. ಅಂದ್ರೆ ಎಷ್ಟು ವಸ್ತುಗಳಿಗೆ ಬೇಡಿಕೆ ಇದೆಯೋ ಅಷ್ಟು ವಸ್ತುಗಳು ಪೂರೈಕೆ ಆಗ್ತಾ ಇರೋದ್ರಿಂದಾಗಿ ಯಾವುದೇ ಸಂಪನ್ಮೂಲದ ನಷ್ಟ ಆಗೋದಿಲ್ಲ. ನಾವು ಹೆಚ್ಚಿಗೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಸಂಪನ್ಮೂಲಗಳನ್ನ ವೇಸ್ಟ್ ಮಾಡುವಂತ ಅಥವಾ ಅವುಗಳನ್ನ ಹಾಳು ಮಾಡುವಂತ ಅವಕಾಶ ಇಲ್ಲ. ಮತ್ತೆ ಬೇಡಿಕೆಗೆ ಅನುಗುಣವಾಗಿ ನಾವು ಉತ್ಪಾದನೆ ಮಾಡ್ತಾ ಇರೋದ್ರಿಂದಾಗಿ ನಮಗೆ ದೊರೆಯುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ನಾವು ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸ್ತಾ ಇರೋದ್ರಿಂದಾಗಿ ಸಂಪನ್ಮೂಲಗಳನ್ನ ನಾವು ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ದೊರೆಯುತ್ತದೆ ಅನ್ನೋದನ್ನ JBC ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಐದನೇದಾಗಿ ಹೇಳ್ತಾರೆ JBC ಅವರು, ಉಳಿತಾಯ ಮತ್ತು ಹೂಡಿಕೆಯ ಸಮಾನತೆ, ಇಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. JBC ಅವರ ಮಾರುಕಟ್ಟೆ ನಿಯಮದಲ್ಲಿ ಏನು ಸ್ಪಷ್ಟವಾಗಿ ಬರುತ್ತೆ ಅಂದ್ರೆ ಉಳಿತಾಯ ಮತ್ತು ಹೂಡಿಕೆ ಎರಡೂ ಸಮ ಆಗಿರುತ್ತದೆ. ಅಂದ್ರೆ 10 ರೂಪಾಯಿಯನ್ನ ನೀವು ಉಳಿತಾಯ ಮಾಡಿದ್ರೆ ಆ 10 ರೂಪಾಯಿಗಳನ್ನ ಇಲ್ಲಿ ಹೂಡಿಕೆ ಮಾಡ್ತಾ ಇದ್ರಿ ಅಂತ ಅರ್ಥ. ಅಂದ್ರೆ ಉತ್ಪಾದಿಸಿದಂತಹ ಅಥವಾ ಉತ್ಪಾದನೆಯಿಂದ ಬಂದಂತ ಎಲ್ಲಾ ಆದಾಯವನ್ನ ಕೇವಲ ಅನುಭವಕ್ಕಾಗಿ ಬಳಸಿಕೊಳ್ಳದೆ ಅದರಲ್ಲಿನ ಒಂದು ಭಾಗವನ್ನು ಉಳಿತಾಯ ಮಾಡ್ತೀವಿ. ಉಳಿತಾಯ ಮಾಡಿದ ಭಾಗವನ್ನು ಹಾಗೆ ಇಡದೆ ಅಷ್ಟೇ ಮೊತ್ತದ ಹಣವನ್ನ ಅರ್ಥವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡ್ತೀವಿ. ಅವಾಗ ಹೂಡಿಕೆ ಮಾಡಿದಾಗ ಉಳಿತಾಯ ಮಾಡಿದಂತಹ ಆದಾಯ ಹೂಡಿಕೆಯ ರೂಪದಲ್ಲಿ ಅರ್ಥವ್ಯವಸ್ಥೆಗೆ ಹೋಗುತ್ತೆ. ಆವಾಗ ಉಳಿತಾಯ ಮತ್ತು ಹೂಡಿಕೆ ಸಮನಾದಾಗ ಮತ್ತೆ ಅರ್ಥವ್ಯವಸ್ಥೆ ಬ್ಯಾಲೆನ್ಸ್ ಬರುತ್ತೆ. ಅಂದ್ರೆ ನಾವು ಹೂಡಿಕೆ ಮಾಡೋದ್ರಿಂದಾಗಿ ಮತ್ತೆ ಅಲ್ಲಿ ಉತ್ಪಾದನೆ ಸ್ಟಾರ್ಟ್ ಆಗುತ್ತೆ, ಉತ್ಪಾದನೆಯಿಂದ ಉದ್ಯೋಗ ಸೃಷ್ಟಿ ಆಗತ್ತೆ, ಉದ್ಯೋಗದಿಂದ ಆದಾಯ ಸೃಷ್ಟಿಯಾಗುತ್ತೆ. ಹೀಗೆ ಉಳಿತಾಯ ಮತ್ತು ಹೂಡಿಕೆ ಎರಡು ಸಮನಾಗಿರ್ತದೆ ಅನ್ನೋದನ್ನ JBC ಅವರು ತಮ್ಮ ಸಿದ್ಧಾಂತದಲ್ಲಿ ತಮ್ಮ ನಿಯಮದಲ್ಲಿ ಹೇಳಿದ್ದಾರೆ. ಇನ್ನು ಆರನೇದಾಗಿ ಹಣದ ತಟಸ್ಥ ಪಾತ್ರ, ನ್ಯೂಟ್ರಲ್ ರೋಲ್ ಆಫ್ ಮನಿ, ದ ಕಾನ್ಸ್ಟಂಟ್ ರೋಲ್ ಆಫ್ ಮನಿ. JBC ಏನ್ ಹೇಳ್ತಾರೆ ಅಂದ್ರೆ ಹಣ ಇಲ್ಲಿ ಕಾನ್ಸ್ಟಂಟ್ ಆಗಿರುತ್ತೆ, ಹಣಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ. ಅವರು ಅಷ್ಟೇ ಅಲ್ಲ, ಸಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಹಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಹಣದ ಕೆಲಸ ಬಹಳ ತಟಸ್ಥವಾಗಿರುವಂಥದ್ದು, ಅದು ಅರ್ಥವ್ಯವಸ್ಥೆಯಲ್ಲಿ ಅಷ್ಟು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಅದರ ಬದಲಿಗೆ ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದಾಗಿ ಹಣಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿರೋದು ಯಾರು? ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರ ಜೊತೆಗೆ JBC ಅವರು. ಇನ್ನು ಎಂಟನೆಯದಾಗಿ ವಿಶಾಲ ಗಾತ್ರದ ಮಾರುಕಟ್ಟೆ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ಮಾರ್ಕೆಟ್. ಇಲ್ಲಿರುವಂತ ಮಾರುಕಟ್ಟೆ ವಿಶಾಲವಾಗಿರುತ್ತೆ, ಅಂದ್ರೆ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಮಾರುಕಟ್ಟೆಯನ್ನು ನಾವು ಈ ಒಂದು JBC ಮಾರುಕಟ್ಟೆ ನಿಯಮದಲ್ಲಿ ಕಾಣ್ತೇವೆ. ಕೇವಲ ಸ್ಥಳೀಯ ಮಾರುಕಟ್ಟೆ, ಸ್ಥಾನಿಕ ಮಾರುಕಟ್ಟೆ, ರಾಜ್ಯ ಮಾರುಕಟ್ಟೆ, ರಾಷ್ಟ್ರ ಮಾರುಕಟ್ಟೆ ಅಂತ ನಾವು ಇಲ್ಲಿ ನಿರ್ಣಯ ಮಾಡೋಕ್ಕಾಗೋದಿಲ್ಲ.
ನೀವು ದೇಶದ ಯಾವುದೇ ಮೂಲೆಗೆ ಹೋಗಿ ಅಲ್ಲಿ ವಸ್ತುವಿನ ಬೆಲೆ ಒಂದೇ ಆಗಿರ್ತದೆ, ಅವುಗಳ ಗುಣ ಗಾತ್ರ ಎಲ್ಲವೂ ಒಂದೇ ಆಗಿರೋದ್ರಿಂದಾಗಿ ಈ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯ ಒಂದು ಅಸ್ತಿತ್ವ ಹೇಗಿರುತ್ತೆ ಅಂದರೆ ವಿಶಾಲ ಗಾತ್ರದ ಅಸ್ತಿತ್ವವನ್ನು ಹೊಂದಿರ್ತದೆ ಅಂತ ಹೇಳಿ JBC ಅವರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ ಅನ್ನೋದಾಗಿ ಸ್ಪಷ್ಟ ಆಗತ್ತೆ. ಇಷ್ಟು ಪ್ರಮುಖ ಸೂಚ್ಯಾರ್ಥಗಳನ್ನ ನಾವು JBC ಅವರ ಮಾರುಕಟ್ಟೆ ನಿಯಮದಲ್ಲಿ ಕಾಣ್ತೇವೆ. ಇನ್ನು ಅಂತಿಮವಾಗಿ JBC ಮಾರುಕಟ್ಟೆ ನಿಯಮದ ಟೀಕೆಗಳನ್ನು ನೋಡೋಣ. ಈ JBC ಅವರ ಮಾರುಕಟ್ಟೆ ನಿಯಮ ಸಹ ಸಾಕಷ್ಟು ಜನ ಕ್ರಿಟಿಸೈಸ್ ಮಾಡಿದ್ದಾರೆ. ಯಾವುದಾದ್ರು ಕ್ರಿಟಿಸೈಸ್ ಮೊದಲೇ ಪೂರೈಕೆಯು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ JM ಕೇನ್ಸ್ ಅವರು ಇವರ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಅಳ್ಳಗಡಿದ್ದಾರೆ. ಯಾಕಂದ್ರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಅನುಭೋಗಿಗಳ ಅಭಿರುಚಿಗೆ ಅನುಗುಣವಾಗಿ ಬೇಡಿಕೆ ಇರೋದ್ರಿಂದಾಗಿ ಕೆಲವು ಸಂದರ್ಭದಲ್ಲಿ ಆ ಬೇಡಿಕೆ ಹೆಚ್ಚಿಗೆನೂ ಆಗ್ಬಹುದು, ಕೆಲವು ಸಂದರ್ಭದಲ್ಲಿ ಬೇಡಿಕೆ ಕಡಿಮೆ ಆಗಬಹುದು. ಹಾಗಾಗಿ ಪೂರೈಕೆ ಆದಂಥ ಎಲ್ಲಾ ವಸ್ತುಗಳು ಮಾರಾಟ ಆಗೋಗ್ತದೆ ಅನ್ನೋದು ಬಹಳ ಅಸಮಂಜಸವಾದಂತಹ ಒಂದು ನಿಯಮ ಅಂತ ಅವರು ಹೇಳ್ತಾರೆ. ಇನ್ನು ಎರಡನೆಯದಾಗಿ ಸ್ವಯಂ ಹೊಂದಾಣಿಕೆ ಅಸಾಧ್ಯ ಅಂತ ಹೇಳ್ತಾರೆ. ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಆಗೋದಿಲ್ಲ. ಅಂದ್ರೆ ಪೂರೈಕೆ ಮತ್ತು ಬೇಡಿಕೆ ಅಂಶಗಳಿಂದ ಅರ್ಥವ್ಯವಸ್ಥೆ ಹೊಂದಾಣಿಕೆ ಆಗತ್ತೆ ಅಂತ ಹೇಳಿ JBC ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಕೂತ್ಕೊಳ್ಬೇಕು, ಕೇನ್ಸ್ ಅವರು ಏನ್ ಹೇಳ್ತಾರೆ ಅಂದ್ರೆ ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸೋದಿಲ್ಲ, ಅಲ್ಲಿ ಸರ್ಕಾರದ ಮಧ್ಯಪ್ರವೇಶ ಅವಶ್ಯಕವಾಗಿದೆ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. 1929ರಿಂದ 37ರ ಅವಧಿಯಲ್ಲಿ ಪ್ರಪಂಚದಲ್ಲಿ ಈ ಘಟಿಸಿದಂತಹ ಮಹಾ ಆರ್ಥಿಕ ಹಿಂಜರಿತ ಇದೆಯಲ್ಲ, ಆ ಮಹಾ ಆರ್ಥಿಕ ಮುಗ್ಗಟ್ಟು ಈ ಸಂಪ್ರದಾಯ ಪಂಥದಲ್ಲಿ JBC ಅವರ ಮಾರುಕಟ್ಟೆ ನಿಯಮವನ್ನು ಕೊಲ್ಯಾಪ್ಸ್ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸರ್ಕಾರದ ಮಧ್ಯಪ್ರವೇಶ ಬೇಕು. ಕೆಲವು ಸಂದರ್ಭದಲ್ಲಿ ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸೋಕೆ ಸಾಧ್ಯ ಇಲ್ಲ, ಆವಾಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅಂತ ಕೇನ್ಸ್ ಅವರು ಈ ಒಂದು ಸಿದ್ಧಾಂತವನ್ನ ಟೀಕೆ ಮಾಡಿದ್ದಾರೆ. ಇನ್ನು ಮೂರನೇದಾಗಿ ಉತ್ಪಾದನಾ ಬಾಹುಳ್ಯ ಸಾಧ್ಯತೆ ಅಥವಾ ಹೆಚ್ಚು ಉತ್ಪಾದನೆ ಸಾಧ್ಯತೆ, ಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಖಂಡಿತವಾಗಲೂ ಸಾಧ್ಯ ಇದೆ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ಋತುಗಳಲ್ಲಿ ಉತ್ಪಾದನೆ ಈ ವರ್ಷಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗಬಹುದು. ಅವರು ಸ್ಪಷ್ಟವಾಗಿ ಇಷ್ಟೇ ಉತ್ಪಾದನೆ ಆಗ್ತದೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಕೆಲವು ಅರ್ಥಶಾಸ್ತ್ರಜ್ಞರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಲೂ ಓವರ್ ಪ್ರೊಡಕ್ಷನ್ ಆಗ್ತದೆ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇನ್ನು JBC ಅವರು ಹಣ ನಿಶ್ಚಲವಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ ಇದನ್ನು ಸಹ ಕೇನ್ಸ್ ಮತ್ತು ಸ್ಯಾಮ್ಯುಯಲ್ಸನ್ ಅಂತಹ ಕೆಲವು ಅರ್ಥಶಾಸ್ತ್ರಜ್ಞರು ವಿರೋಧಿಸ್ತಾರೆ. ಹಣವು ನಿಶ್ಚಲವಾಗಿರುವುದಿಲ್ಲ, ಹಣ ಸಾಕಷ್ಟು ಕೆಲಸವನ್ನು ಮಾಡ್ತದೆ, ಹಣ ಇಲ್ಲದೆ ಆಧುನಿಕ ಅರ್ಥವ್ಯವಸ್ಥೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದಾಗಿ ಹಣದ ನಿಶ್ಚಲ ಪಾತ್ರವನ್ನ ಈ ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡಿದ್ದಾರೆ. ಹಣ ನಿಶ್ಚಲವಾಗಿರದೆ ಅದು ಅರ್ಥವ್ಯವಸ್ಥೆ ಅಭಿವೃದ್ಧಿಗೋಸ್ಕರ ಕೆಲಸವನ್ನ ಮಾಡ್ತದೆ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅಪೂರ್ಣ ಉದ್ಯೋಗದ ಸ್ಥಿತಿ, ಅಂಡರ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್. ಯಾವಾಗಲೂ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರ ಮತ್ತು JBC ಹೇಳ್ತಾರೆ ದರ್ ಇಸ್ ಎ ಫುಲ್ ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ ಅಂತ ಹೇಳ್ತಾರೆ. ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗದ ಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಕೇನ್ಸ್ ಅವರು ಹೇಳ್ತಾರೆ ಅರ್ಥವ್ಯವಸ್ಥೆ ಯಾವಾಗಲೂ ಪೂರ್ಣೋದ್ಯೋಗದ ಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಂಡರ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಆಗಿರ್ತದೆ ಅಥವಾ ಅಪೂರ್ಣೋದ್ಯೋಗದ ಸ್ಥಿತಿ ಆಗಿರ್ತದೆ. ಎಲ್ಲರಿಗೂ ಎಲ್ಲಾ ಜನರಿಗೆ ಅಂದ್ರೆ ದೇಶದಲ್ಲಿ ಲಭ್ಯವಿರುವಂತಹ ಎಲ್ಲಾ ಮಾನವ ಸಂಪನ್ಮೂಲಕ್ಕೆ ಉದ್ಯೋಗವನ್ನು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಅಲ್ಲಿ ನಿರುದ್ಯೋಗದ ಸ್ಥಿತಿ ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಿಷಯವನ್ನ ತಮ್ಮ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಸರ್ಕಾರದ ಮಧ್ಯಪ್ರವೇಶಕ್ಕೆ ಅವಶ್ಯಕತೆ. ಕೇನ್ಸ್ ಅಂತೂ ಸ್ಪಷ್ಟವಾಗಿ ಹೇಳ್ತಾರೆ ಸರ್ಕಾರದ ಮಧ್ಯಪ್ರವೇಶ ಅವಶ್ಯಕ ಇದೆ. ಅರ್ಥವ್ಯವಸ್ಥೆ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ತನ್ನ ಚಟುವಟಿಕೆಯನ್ನು ಮಾಡಬೇಕಂದ್ರೆ ಸರ್ಕಾರದ ಮಧ್ಯಪ್ರವೇಶ ಬಹಳಷ್ಟು ಅವಶ್ಯಕವಾಗಿದೆ ಅನ್ನೋದನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು JBC ಅವರು ಏನು ಹೇಳ್ತಾರೆ, ಅರ್ಥವ್ಯವಸ್ಥೆಯಲ್ಲಿನ ಪೂರೈಕೆ ಮತ್ತು ಬೇಡಿಕೆ ಅಂಶಗಳ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಹೀಗೆ ಇಷ್ಟು ಪ್ರಮುಖ ಟೀಕೆಗಳನ್ನ ನಾವು JBC ಮಾರುಕಟ್ಟೆ ನಿಯಮದಲ್ಲಿ ತಿಳ್ಕೊಳ್ಬಹುದು. ಇನ್ನು ಅಂತಿಮವಾಗಿ ಉಪಸಂಹಾರ ಕನ್ಕ್ಲೂಷನ್ ಪಾರ್ಟಿಗೆ ಬಂದು ಮೇಲಿನ ಯಾವುದೇ ಟೀಕೆಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೂ ಸಹ ಈ ಟೀಕೆಗಳ ಅನುಸಾರವಾಗಿ JBC ಅವರ ಮಾರುಕಟ್ಟೆ ನಿಯಮ ಆಧುನಿಕ ವ್ಯವಸ್ಥೆಗೆ ಸರಿ ಹೊಂದದೇ ಇದ್ದರೂ ಸಹ ಈ ಅರ್ಥಶಾಸ್ತ್ರಕ್ಕೆ ವಿಶೇಷವಾಗಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಗೆ ಒಂದು ಆಧಾರ ಸ್ತಂಭವೇ JBC ನಿಯಮ ಅಂತ ಹೇಳಬೇಕಾಗುತ್ತೆ. ಅಂದಿನ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಉತ್ಕೃಷ್ಟವಾದಂತಹ ಒಂದು ಸಿದ್ಧಾಂತವನ್ನ ಅಥವಾ ಒಂದು ನಿಯಮವನ್ನ ಅರ್ಥಶಾಸ್ತ್ರಕ್ಕೆ ನೀಡಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ.
ಇಲ್ಲಿಗೆ ಈ ಕಾನ್ಸೆಪ್ಟನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ.